ಈ ಸೀಸನಲ್ಲಿ ಕೆಲವು ಸಾಲ್ವೆ ಆಗದೇ ಇರೋ ಜಗಳಗಳಿದೆ. ಅಶ್ವಿನಿ ವರ್ಸಸ್ ಗಿಲ್ಲಿ, ರಕ್ಷಿತಾ ವರ್ಸಸ್ ಧ್ರುವಂತ್, ಈ ಥರ ಕೆಲವು ಸಾಕಷ್ಟು ಜಗಳಗಳಿದೆ. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ಇದು ಕನ್ನಡ ಬಿಗ್ ಬಾಸ್ ಸೀಸನ್ 12 ರಿವ್ಯೂ. ಮೊನ್ನೆ ಎಪಿಸೋಡಲ್ಲಿ ಏನಾಯಿತು, ಕ್ಯಾಪ್ಟನ್ಸಿ ಟಾಸ್ಕ್ಗೆ ಗಿಲ್ಲಿ, ರಘು, ಅಶ್ವಿನಿ, ಧನುಷ್ ಎಲ್ಲ ಆಡಿದ್ರಲ್ಲ. ಫೈನಲಿ ಯಾರು ವಿನ್ ಆದರು? ಧನುಷ್ ಮತ್ತು ಅಶ್ವಿನಿ ಇಬ್ಬರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಬಂದರು. ಅಲ್ಲಿಂದ ಇವತ್ತಿನ ಎಪಿಸೋಡ್ ಶುರುವಾಯಿತು. ಹೊರಗೆ ಬಂದು ನೋಡ್ತಾರೆ, ಇಬ್ಬರದ್ದು ಫೋಟೋ ಇತ್ತು. ಆಮೇಲೆ ಇದು ಶುರು ಆಗುತ್ತೆ ಟಾಸ್ಕು. ಏನು ಟಾಸ್ಕ್ ಅಂದರೆ ಪಜಲ್ ಟಾಸ್ಕ್ ಥರ. ಈ ಹಲಗೆ ಮೇಲೆ ಸಣ್ಣ ಸಣ್ಣ ಹಲಗೆಗಳು ಇರುತ್ತೆ. ಅದರಲ್ಲಿ ಒಂದೇ ಒಂದು ಹಲಗೆಯಲ್ಲಿ ಹೋಲ್ ಇರುತ್ತೆ. ಹೋಲಲ್ಲಿ ಒಂದು ಚಾಕು ಇರುತ್ತೆ. ಆ ಚಾಕು ತಗೊಂಡೋಗಿ ಇದನ್ನು ಕಟ್ ಮಾಡಬೇಕು, ಹಗ್ಗನ ಕಟ್ ಮಾಡಬೇಕು. ಕಟ್ ಮಾಡಿ ಅದು ಸ್ಕ್ರೀನ್ ಮೇಲೆ ರಿಮೂವ್ ಆದರೆ ಅಲ್ಲಿ ಫೈನಲಿಸ್ಟ್ ಅಂತ ಬರುತ್ತೆ ಅಲ್ಲಿ. ಓಕೆ, ಇದು ಟಾಸ್ಕು. ಸೊ ಈ ಟಾಸ್ಕಲ್ಲಿ ಅಶ್ವಿನಿ ಮತ್ತು ಧನುಷ್ ಆಡ್ತಾರೆ. ರೂಲ್ಸ್ ಎಲ್ಲ ಹೇಳಿರ್ತಾರೆ. ಏನಂದರೆ ಇದನ್ನು ಹಲಗೆಗಳನ್ನ ತಿರುಗಿಸಂಗಿಲ್ಲ, ಹಾರಿಜಾಂಟಲ್ ಆಗಿರುತ್ತಲ್ಲ ಹಾಗೆಯೇ ರಿಮೂವ್ ಮಾಡಬೇಕು ಅಂತ ಇರುತ್ತೆ ಟಾಸ್ಕ್. ಸರಿ ಅಂತ ಉಸ್ತುವಾರಿ ಬಂದು ಗಿಲ್ಲಿ ಮತ್ತು ರಾಶಿಕಾ. ಅಶ್ವಿನಿನ ಗಿಲ್ಲಿ ನೋಡ್ಕೊಳ್ತಾ ಇರ್ತಾನೆ, ಧನುಷ್ನ ರಾಶಿಕಾ ನೋಡ್ಕೊಳ್ತಾ ಇರ್ತಾನೆ. ಓಕೆ, ಇಲ್ಲೇ ವಿಷಯ ಇರೋದು ಏನಂದರೆ, ಟಾಸ್ಕ್ ಶುರುವಾಗುತ್ತೆ. ಬೀಗ, ಅದಕ್ಕೆ ತಕ್ಕನಾಗಿ ಬೀಗ ಇರುತ್ತೆ. ಆ ಬೀಗ ಕರೆಕ್ಟಾಗಿ ಮ್ಯಾಚ್ ಮಾಡಿ ರಿಮೂವ್ ಮಾಡಿಬಿಟ್ಟು ಆಮೇಲೆ ಆ ಚೈನೆಲ್ಲ ತೆಗೆದುಬಿಟ್ಟು ಇದು ಮಾಡಬೇಕು. ಫಸ್ಟು ಇದರಲ್ಲಿ ಧನುಷ್ ಹೋಗ್ಬಿಟ್ಟು ಫಸ್ಟ್ ಒಂದು ಕೀ ಹಾಕ್ತಾನೆ, ಅದು ವರ್ಕ್ ಆಗೋಲ್ಲ. ಸೆಕೆಂಡ್ ಕೀಯಲ್ಲಿ ಓಪನ್ ಆಗಿಬಿಡುತ್ತೆ. ಅಶ್ವಿನಿ ಅವ್ರಿಗಂತೂ 4ನೇ ಕೀ ಏನೋ ಓಪನ್ ಆಯಿತು. ಅಷ್ಟರಲ್ಲಿ ಧನುಷು ಆ ಚೈನೆಲ್ಲ ರಿಮೂವ್ ಮಾಡಿ ಪಜಲೆಲ್ಲ ಇದು ಮಾಡಿ ಕೆಳಗವರೆಗೂ ತೊಗೊಂಬಂದ ಆ ಚಾಕು ಇರೋದನ್ನು. ಎಪಿಸೋಡ್ ನೋಡಿದವ್ರಿಗೆ ಗೊತ್ತಿರುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಓಕೆ, ನೋಡಿದವ್ರಿಗೆ ಹೇಳ್ಬೇಕಂದ್ರೆ ಈ ಟೇಬಲ್ ಮೇಲೆ ಒಂದು ಪಜಲ್ ಟಾಸ್ಕ್. ಓಕೆ, ಅದರಲ್ಲಿ ಒಂದು ಚಾಕು ಇರುತ್ತೆ. ಆ ಚಾಕು ತೆಗಿಬೇಕು, ಹಾರಿಜಾಂಟಲ್ ಆಗಿ ತೆಗಿಬೇಕು. ಅದೇ. ಓಕೆ, ಆಲ್ಮೋಸ್ಟು ಎಂಡಿಗೆ ಬಂದ್ಬಿಡ್ತು ಧನುಷ್ ಅವ್ರದ್ದು. ಅಲ್ಲಿ ತೆಗಿಯೋವಾಗ ಏನು ಮಾಡಿದ್ರು, ಧನುಷ್ ಅವರು ಸ್ವಲ್ಪ ಹಿಂಗೆ ಚೇಂಜ್ ಮಾಡಿ ತೆಗೆದ್ರು. ಇದನ್ನ ಶೇಪ್ನ ಚೇಂಜ್ ಮಾಡಿ ವರ್ಟಿಕಲಾಗಿ ತೊಗೊಂಬಿಟ್ರು. ಅದು ಅವಾಗ ಗೊತ್ತಾಗಿಲ್ಲ. ಆ ಕಡೆ ಇವರು ಅದನ್ನು ಆ ಥರ ತೆಗಿತಾ ಇದ್ದರು. ಅಶ್ವಿನಿ ಗಿಲ್ಲಿ ಕರೆಕ್ಟಾಗಿ ಪಾಯಿಂಟ್ ಔಟ್ ಮಾಡಿ ಈ ಥರ ತೆಗಿಬೋದು, ಹೀಗೆ ತೆಗಿಬೇಕು ಅಂತ ಕರೆಕ್ಟಾಗಿ ಹೇಳಿದ. ಇಲ್ಲಿ ರಾಶಿಕಾದ ಪ್ರಾಬ್ಲಮ್ ಇತ್ತು. ರಾಶಿಕಾ ಅವ್ರ ಉಸ್ತುವಾರಿ ಬಗ್ಗೆ ಮಾತಾಡಿದ್ದು ಒಬ್ಬರೇ ಯಾರಂದರೆ ಕಾವ್ಯ ಒಬ್ಬರೇ, ಬೇರೆ ಯಾರೂ ಮಾತಾಡಿಲ್ಲ ಅದ್ರ ಬಗ್ಗೆ. ಆಮೇಲೆ ತಗೊಂಡೋಗಿ ಇವ್ರು ಫಸ್ಟು ಓಪನ್ ಮಾಡಿಬಿಟ್ಟು ಅಲ್ಲಿ ಚಾಕು ತೆಗೆದು ಹಗ್ಗನ ಕಟ್ ಮಾಡಿ ಆ ಸ್ಕ್ರೀನ್ ರಿಮೂವ್ ಮಾಡಿದ್ರು. ಅಲ್ಲಿ ಲಾಸ್ಟ್ ಕ್ಯಾಪ್ಟನ್ ಅಂತ ಬಂತು. ಓಕೆ, ಸೊ ತುಂಬ ಹೊತ್ತವರೆಗೂ ಅನೌನ್ಸ್ ಮಾಡಿಲ್ಲ ಯಾರೋ ಬಿಗ್ ಬಾಸು ವಿನ್ನರ್ ಯಾರು ಅಂತ. ಆವಾಗಲೇ ಕೆಲವ್ರಿಗೆ ಡೌಟ್ ಆಯಿತು, ಏನೋ ಕರೆಕ್ಟ್ ಆಗ್ತಿದ್ದೋ ಇಲ್ವೋ ಅಂತ. ಗಿಲ್ಲಿ ಧನುಷ್ನ ಕೇಳಿದ್ರು, ರಘುನ ಕೇಳಿದ್ರು, ಎಲ್ಲರೂ ಕೇಳಿದ್ರು. ಓಕೆ, ಅಲ್ಲಿಯವರೆಗೂ ಅಶ್ವಿನಿ ಅವರು ಆಲ್ ದ ಬೆಸ್ಟ್, ಚೆನ್ನಾಗಿ ಆಡಿದ್ರಿ ಅದು ಅಂತ ಹೇಳೋರು. ನೆಕ್ಸ್ಟು ಬಿಗ್ ಬಾಸ್ ಒಳಗೆ ಕರೆದು ಈ ಲಿವಿಂಗ್ ರೂಮ್ ಕರೆದು ಟಿ ವಿಯಲ್ಲಿ ತೋರಿಸ್ತಾರೆ. ಲಾಸ್ಟಲ್ಲಿ ಎಂಡಲ್ಲಿ ಅವ್ರು ಹಿಂಗೆ ಚೇಂಜ್ ಮಾಡಿದ್ದು ಅಂತ. ಆವಾಗ ಇಟ್ಕೊಂಬಿಟ್ರಪ್ಪ, ಇದು ರೂಲ್ಸ್ ಬ್ರೇಕು, ನಾವು ರೂಲ್ಸ್ ಪ್ರಕಾರ ಆಡಿದ್ವಿ, ನಾನು ಬಹುಶಃ ಕರೆಕ್ಟಾಗಿ ಆಡಿದರೆ ಇನ್ನೂ ಆಡ್ತಾ ಇದ್ದೇನೋ ಅಂತ. ಬಟ್ ಅಲ್ಲಿ ಇದ್ದಿದ್ದು ರೂಲ್ಸ್ ಬ್ರೇಕ್ ಮಾಡಿದ್ರು. ಸಪೋಸ್ ರಾಶಿಕಾ ಅವ್ರು ಹಿಡಿದಿದ್ರು 10 ಸೆಕೆಂಡ್ಸ್ ಹೋಲ್ಡು. ಇವ್ರು ಇನ್ನೂ ಓಪನ್ ಮಾಡೋದ್ರಲ್ಲೇ ಇದ್ದಾರೆ. ಆದರೆ ಈ ಗ್ಯಾಪಲ್ಲಿ ಅವರು ಇದು ಮಾಡ್ಕೊಳ್ಳೋದು ಏನಂತ, ಅವರು ಇದ್ದಿದ್ರೆ ತೆಗೆದು ಬಿಡ್ತಾ ಇದ್ದಾರಂತೆ. ಆಯಿತಾ, ಇದು ನೋಡಿದವ್ರಿಗೆ ಗೊತ್ತಿರುತ್ತೆ ಯಾವ ಟೈಮಲ್ಲಿ ಅವರು ಎಲ್ಲಿದ್ದರು, ಧನುಷ್ ಅವ್ರು ಎಲ್ಲಿದ್ದರು ಅಂತ. ಸೊ ಓಪನ್ ಮಾಡಿ ತೆಗೆದ ಮೇಲೆ ಇದು ಈ ಥರ ಆಯಿತು ಅಂತ ಹೇಳಿದ್ಮೇಲೆ ಅವ್ರಿಗೆ ಇದಾಗ್ತಾಯಿದೆ. ಇಲ್ಲ ನಾನು ಆಡ್ತಾ ಇದ್ದೆ ಅಂತ. ಇದಕ್ಕೆ ಸಪೋರ್ಟ್ ಯಾರಂದರೆ ಧ್ರುವಂತು, ರಕ್ಷಿತಾ, ಇವರೆಲ್ಲ. ಇವ್ರ ಮನ ಹೊಲ್ಸೋಕ್ಕೆ ಇವರು ಹೋಗ್ಬಿಟ್ಟು ಯಾರು ಧನುಷ್ ಫಸ್ಟು ಅಶ್ವಿನಿ ಅವ್ರ ಹತ್ರನೇ ಮಾತಾಡ್ತಾರೆ. ಸಾರಿ ಮೇಡಮ್, ನನಗೆ ಗೊತ್ತಿಲ್ಲದೆ ಮಾಡಿದ್ದು ಅದು ಇದು ಅಂತ. ನನಗೆ ಧನುಷ್ದು ಒಂದೇ ಒಂದು ಬೇಜಾರಾಗಿದೆ. ಏನಕ್ಕೆ ಹೋಗಿ ಮಾತಾಡಬೇಕು ಅವ್ರ ಹತ್ರ? ಗೊತ್ತಿಲ್ಲದೆ ತಾನೇ ಮಾಡಿರೋದು, ಏನಕ್ಕೆ ಅವ್ರಿಗೆ ಹತ್ರ ಹೋಗ್ಬಿಟ್ಟು ಸಾರಿ ಕೇಳೋದು? ಮನೆಯವ್ರ ಹತ್ರ ಎಲ್ಲ ಹೋಗಿ ಕೇಳಿದ್ರು, ನನಗೇನು ನೆಸಿಟಿ ಇಲ್ಲ ಅನಿಸುತ್ತೆ. ಏನೋ ಮನೆ ಓಡಿಸ್ಬೇಕಂತ ಹೋದರು, ಆಯಿತು. ಇದರಲ್ಲಿ ರಕ್ಷಿತಾ ಎಂಥ ಕಿಲಾಡಿ ಅಂದರೆ, ಅವ್ರನ್ನ ಲಾಸ್ಟ್ ಕ್ಯಾಪ್ಟನಾಗಿ ನಾನು ನೋಡಬೇಕು ಅಶ್ವಿನಿ ಅವ್ರನ್ನ ಅಂತ. ನೀನು ನೋಡ್ಬೇಕಂದ್ರೆ ಮನೇಲಿ ಕರ್ಕೊಂಡೋಗಿ ನೋಡ್ಬೋದು. ಓಕೆ, ಇಲ್ಲಿ ಆಡೋವಾಗ ಲಾಸ್ಟ್ ಕ್ಯಾಪ್ಟನ್, ಇಲ್ಲಿ ಆಟ ಅಂದರೆ ಆಟ ಅಷ್ಟೇ. ರಘು ಅವರು ಇದರಲ್ಲಿ ಪಾಯಿಂಟ್ ವೈಸ್ ಕರೆಕ್ಟಾಗಿದ್ರು. ಅವ್ರು ಹೇಳಿದ್ರು, ಆ್ಯಸ್ ಎ ಸ್ಪೋರ್ಟ್ಸ್ ಮ್ಯಾನ್ ನಾನು ಇದು ಕ್ಯಾಪ್ಟನ್ನೇ, ಇವ್ರು ವಿನ್ನೇ ಆಗಿದ್ರು, ಪ್ರಾಪರಾಗಿ ವಿನ್ ಆಗಿಲ್ಲ, ಸೊ ನಾನು ಅಶ್ವಿನಿ ಅವ್ರಿಗೆ ಇದು ಕೊಡ್ತೀನಿ, ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದು. ಅದು ಓಕೆ. ಇವ್ರು ರಕ್ಷಿತಾ ಅವರು ಹೇಳಿದ್ದೆ ಯಾಕೋ ಹುರಿದೋಯ್ತು. ಅವ್ರು ಲಾಸ್ಟ್ ಕ್ಯಾಪ್ಟನಾಗಿ ನೋಡಬೇಕು ಮನೆಯವರೆಲ್ಲ. ಆಮೇಲೆ
ಗಿಲ್ಲಿ, ಕಾವ್ಯ, ಸ್ಪಂದನ, ರಾಶಿಕಾ ಇವರು 4 ಜನನು ಇಲ್ಲ ಧನುಷ್ ಅವರೇ ಲಾಸ್ಟ್ ಕ್ಯಾಪ್ಟನ್ ಆಗಿರಬೇಕು, ಅದು ಉಸ್ತುವಾರಿ ಪ್ರಾಬ್ಲಮ್ ಇದೆ ಅಂತ ಕಾವ್ಯ ಹೇಳಿದ್ರು. ಆಮೇಲೆ ಅವ್ರು ಸ್ಪೀಡಾಗಿ ಮಾಡಿದ್ರು, ಬರೀ ಟಾಸ್ಕ್ ಮಾತ್ರ ಅಲ್ಲ ಈ ವೀಕಲ್ಲೆಲ್ಲ ತುಂಬ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬಿಟ್ಟು ಯಾರು ರಾಶಿಕಾ ಹೇಳಿದ್ದು. ಗಿಲ್ಲಿ ಏನು ಹೇಳಿದೆ ಅಂದರೆ ಅಸಮರ್ಥರು ಒಬ್ಬರು ಈ ಥರ ಕ್ಯಾಪ್ಟನ್ ಆಗಬಾರ್ದು, ಪ್ರಾಪರಾಗಿ ಆಡಿ ಕ್ಯಾಪ್ಟನ್ ಆಗಬೇಕು ಅಂತ ಹೇಳ್ಬಿಟ್ಟು ಅವರು ಹೇಳಿದ್ದಾಗಲಿ ಯಾರು ಚೆನ್ನಾಗಿತ್ತು ಪಾಯಿಂಟು. ಫೈನಲಿ 4 ಜನ ಸಪೋರ್ಟು ಧನುಷ್ಗೆ, 3 ಜನ ಸಪೋರ್ಟು ಅಶ್ವಿನಿ ಅವರಿಗೆ. ಯಾರು ರಕ್ಷಿತಾ, ರಘು ಮತ್ತು ಧ್ರುವಂತ್. ಅನೌನ್ಸ್ ಮಾಡಿದ್ಮೇಲೂ ಇವರು ಯಾರು ಅಶ್ವಿನಿ ಅವ್ರು ಹೇಳ್ತಾ ಇದ್ದಾರೆ ಈ ಥರ ಕ್ಯಾಪ್ಟನ್ಸಿ ತಗೋಬೇಕಾ ಅಂತ. ಮತ್ತು ಇವ್ರು ಲಾಸ್ಟ್ವರೆಗೂ ಕ್ಯಾಪ್ಟನ್ ಆಗಿ ಯೋಗ್ಯತೆ ಇಲ್ಲ. ಇವ್ರಿಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ವಾರದ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಆದರೂ ಪಶ್ಚಾತ್ತಾಪ ಇತ್ತು, ಚೆನ್ನಾಗಿ ಆಡ್ತಾ ಇದ್ದಾರೆ, ಯಾರ ಮೇಲೆ ಇದಕ್ಕೆ ಹೋಗ್ತಾಯಿಲ್ಲ. ಇವನ್ ಗಿಲ್ಲಿ ಮೇಲೆ ನಮಗೆ ಕೋಪ ಬರೋದು ಮಾತಾಡಿದ್ದು. ಬಟ್ ನೆನ್ನೆ ಆಡಿದ್ದು ನೋಡಿದ್ರೆ ವಸ್ಟಲ್ಲಿ ವಸ್ಟು, ಟೈಮ್ಗೆ ಹೆಂಗೆ ಬೇಕಾದ್ರೂ ಇದು ಏನೋ ಚಮಲಿ ಅಂತಾರೆ ಇದು ಮಾಡ್ತಾರೆ, ಅವರು ಚೇಂಜ್ ಆಗ್ತಾರೆ. ಓಕೆ, ಅವ್ರ ಸಪೋರ್ಟು ರಕ್ಷಿತಾ ಅವರು. ಇದೆಲ್ಲ ಆಯಿತು, ಕ್ಯಾಪ್ಟನ್ಸಿ ಆಯಿತು. ಆಮೇಲೆ ಫೈನಲಿ ಕಳಪೆ ಉತ್ತಮ ಬಂತು. ಕಳಪೆ ಉತ್ತಮದಲ್ಲಿ ರಕ್ಷಿತಾ ಅವರು ಧ್ರುವಂತ್ ಕಳಪೆ ಅಂತೆ. ಓಕೆ, ಉತ್ತಮ ಧನುಷ್. ಧ್ರುವಂತ್ ಕಳಪೆ ಏನಕ್ಕೆ ಅಂತ ಹೇಳಿದ್ರೆ ಅವರು ತುಂಬ ಇದು ಮಾಡ್ತಾರೆ, ಸೀಕ್ರೆಟ್ ರೂಮಲ್ಲಿ ಹಂಗೆ ಹೇಳಿದ್ರು, ಇದು ಹೇಳಿದ್ರು. ಅದು ಏನಪ್ಪ ಅವರಿಬ್ಬರದು ಒಳ್ಳೆ ಇದು ಏನೋ ಬೆಕ್ಕು ಇಲ್ಲಿ ಜಗಳ ಥರ ಆಗ್ತದೆ. ಧ್ರುವಂತು ಪ್ರಾಪರಾಗಿ ಕೆಲವು ಟೈಮ್ ಮಾಡ್ತಾನೆ, ಇವ್ರು ರಕ್ಷಿತಾ ಬರ್ತಾ ಯಾಕೆ ವರ್ಸ್ಟ್ ಆಗ್ತಾಳೆ. ಧ್ರುವಂತ್ ಮಾತಾಡಿದ್ರೂ ತಪ್ಪಿಲ್ಲ, ಈ ವಿಷಯದಲ್ಲಿ ಹೇಳ್ತಾ ಇದ್ದೀನಿ. ರಕ್ಷಿತಾಗೆ ಬೈದಿದ್ದಲ್ಲ ಓಕೆ, ಬಟ್ ಎದ್ದೋಗಿ ಬೈಬಾರಿತ್ತು, ಶಟಪ್ ಅನ್ಬಾರಿತ್ತು. ಆಮೇಲೆ ಇದಾದಮೇಲೆ ಅಶ್ವಿನಿ ಅವ್ರು ಬಂದು ಗಿಲ್ಲಿ ಕಳಪೆ ಅಂತ. ಓಕೆ, ಇದು ಉತ್ತಮ ಬಂದು ರಕ್ಷಿತಾ ಅಂತ ಹೇಳಿದ ತಕ್ಷಣ ತಗೋ ಗಿಲ್ಲಿ ಫುಲ್ ಶುರು ಹಚ್ಕೊಂಬಿಟ್ಟ, ಏನು ನೀವು ಅದು ಇದ್ದು ಅಂತ. ಆಮೇಲೆ ಗಿಲ್ಲಿ ಬಂದು ಅಶ್ವಿನಿ ಅವರು ಕಳಪೆ, ಧನುಷ್ ಅವರು ಇದು ಧನುಷ್ ಅಲ್ಲ ರಕ್ಷಿತಾ ಅವರು ಉತ್ತಮ ಅಂಥೇಳಿ ಸರಿಯಾಗಿ ವಾದ ಆಯಿತು. ಯೋಗ್ಯತೆ ಇಲ್ಲ ನಿನಗೆ, ಅದು ಒಂದು ಕ್ಯಾಪ್ಟನ್ ಆಗಿ ಯೋಗ್ಯತೆ ಇಲ್ಲ ಅಂತ ಈ ಮನುಷ್ಯನ ಜಾಸ್ತಿ ಮಾತು ಬಿಟ್ಬಿಟ್ರ. ಆಯಮ್ಮನ ಹೋಗಲಿ ಬಾರೋಲೆ ಅದ್ದುಲೆ ಇದಿಲ್ಲೇ ಮರ್ಯಾದೆ ಕೊಟ್ಟು ಮಾತಾಡು ಅಂತ ಹೇಳ್ತಾನೆ, ಯಾರು ಕೊಡ್ತಾನೆ ಇಲ್ವಲ್ಲ. ಓಕೆ, ಇದೆಲ್ಲ ಆದಮೇಲೆ ಫೈನಲಿ ಕಳಪೆ ಬಂದು ಧ್ರುವಂತು. ಆಮೇಲೆ ಉತ್ತಮ ಧನುಷು ಮತ್ತು ರಕ್ಷಿತಾ ಇಬ್ಬರಿಗೂ ಬಂತು. ಓಕೆ, ಇದನ್ನು ಹೇಗೆ ವಿವರಿಸ್ಬೇಕೋ ಗೊತ್ತಿಲ್ಲ ಈ ಟಾಸ್ಕ್ನ. ಕ್ಯಾಪ್ಟನ್ ಆದರೂ ಮುಗಿದ ಮೇಲೆ ಈ ಪಂಚಾಯಿತಿಗಳು ಬೇರೆ. ಈ ವಾರ ಫುಲ್ಲು ಗಿಲ್ಲಿ ಮತ್ತು ಅಶ್ವಿನಿ ಅವ್ರದ್ದು ಭಯಂಕರ. ನೋಡೋಣ ಇವತ್ತು ಸುದೀಪ್ ಸರ್ ಬಂದು ಏನು ಹೇಳ್ತಾರೋ ಗೊತ್ತಿಲ್ಲ. ಲಾಸ್ಟ್ ವೀಕ್ ಬೇರೆ ಬಂದಿಲ್ಲ, ಕ್ಲಾಸ್ ಯಾರಿಗೆ ತೊಗೊಳ್ತಾರೋ ಗೊತ್ತಿಲ್ಲ. ಬಹುಶಃ 50-50 ಇರುತ್ತೆ, ಗಿಲ್ಲಿಗೂ ಅಶ್ವಿನಿಗೂ ಇರುತ್ತೆ ಅಂತ ಅನಿಸುತ್ತೆ. ನೋಡಬೇಕು ಏನು ಮಾಡ್ತಾರೋ ಗೊತ್ತಿಲ್ಲ. ಇಷ್ಟಲ್ಲಿ ನನ್ನ ರಿವ್ಯೂನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೆ ಮಂಡೇ. ನಿಮಗೆ ಈ ರಿವ್ಯೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ. ನನ್ನ ಇನ್ನೊಂದು ಚಾನಲ್ ಇದೆ ಮೆಲೋ ಬ್ಲೂಸ್ ಅಂತ, ಅದರಲ್ಲಿ ನಾನು ಹಿಂದಿ, ಕನ್ನಡ ಮತ್ತು ತಮಿಳು ಹಾಡುಗಳು ಕೆಲವು ಹಾಡಿದ್ದೀನಿ. ನಿಮಗೆ ಇಷ್ಟ ಇದ್ದರೆ ಮಾತ್ರ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಬೈ ಬೈ ಗೈಸ್, ಥ್ಯಾಂಕ್ ಯು, ಬಾಯ್ ಆಲ್.